ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತು ನಾನು ಬಂದಿದ್ದೀನಿ ಬೈಕ್ ರೈಡ್ ಮೂಲಕ ಮಲ್ಪೆ ಬೀಚ್ಗೆ. ಸೊ ನಿನ್ನೆ ಬಂದಿದ್ದು ತಡವಾಗಿದ್ದ ಕಾರಣದಿಂದ ಬೀಚಲ್ಲಿ ಆಟ ಆಡೋಕ್ಕಾಗಲಿಲ್ಲ. ಹಾಗೆಯೇ ಇಲ್ಲಿ ಅಲೆಗಳು ಈ ಸಮಯದಲ್ಲಿ ಮಾತ್ರ ನಾರ್ಮಲ್ ಆಗಿರುತ್ತೆ. ಮಾನ್ಸೂನ್ ಟೈಮಲ್ಲಂತೂ ಸಿಕ್ಕಾಬಟ್ಟೆ ತೊಂದರೆ ಇರುತ್ತೆ. ಯಾಕೆಂದರೆ ರೆಡ್ ಅಲರ್ಟ್ ಅಂತ ಆವಾಗಲೇ ಜಿಲ್ಲಾಡಳಿತದಿಂದನೂ ಕೂಡ DC ಆರ್ಡ್ರ್ ಎಲ್ಲ ಆಗುತ್ತೆ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಈ ಬೋಟಿಂಗ್ ಜಾಗದಲ್ಲಿದ್ದೀನಿ. ಇದ್ರದ್ದು ಒಂದು ವಿಶೇಷತೆ ಏನಪ್ಪ ಅಂದರೆ, ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿರ್ಬೋದೋ ಅಥವಾ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಇವರು ಕೆಲವು ಕಿಲೋಮೀಟ್ರ್ ದೂರದಲ್ಲೇ ಏನೋ ಮೀನು ಹಿಡಿಯೋಕ್ಕೆ ಹೋಗ್ತಾರಲ್ವ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇವ್ರಿಗೆ ಒಂದು ಮೊಬೈಲ್ ಚಾರ್ಜರ್ ಅಥವಾ ಮತ್ತು ಇವ್ರಿಗೆ ಸಿಗ್ನಲ್ ಕೊಡೋದಕ್ಕೆ ಏನೇ ಒಂದು ಎನಿವನ್ ಇವ್ರಿಗೆ ಬೇಕು ಅಂತ ಏನಾದ್ರು ಇದ್ದರೆ ಅದರಲ್ಲಿ ಎಲ್ಲ ಇದರಲ್ಲೇ ಸೇವ್ ಆಗಿರ್ತದೆ. ಇವೆಲ್ಲ ಕಾಣಿಸ್ತಾ ಇದೆಯಲ್ಲ ನೋಡಿ, ಇವೆಲ್ಲ ಈಗ ಬಂದಿರೋಂಥದ್ದು ಹೊಸ ಬೋಟ್ಗಳು. ಸೊ ಇದರಲ್ಲಿ ನಾನು ಕೆಲವ್ರು ಜನ ಕೇಳಿದರು, ಆ ಬೋಟ್ ಯಾವ ಥರ ಸ್ಪೀಡಲ್ಲಿ ಹೋಗುತ್ತೆ ಅಂದರೆ, ಪಾಪ ನಾವೇನೋ ನೋಡಿರ್ತೀವಿ, ನೋಡಿಲ್ದೆ ಹೋದವ್ರು ಇರ್ತಾರಲ್ವ. ಸೊ ಅವ್ರಿಗೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಒಂದ್ಸಲ ಹಂಗೆ ಬೀಚ್ ನೋಡಿಬಿಡಿ, ಎಷ್ಟು ಸುಂದರವಾದಂಥ ಅಲೆಗಳು ಬರ್ತಾ ಇದೆ. ಯಾರೂ ಇಲ್ಲ, ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಳ್ಳುವಂಥ ಸ್ಥಳ ಅಂದರೆ ಈ ಮಲ್ಪೆ ಬೀಚ್ ಅಂತ ಹೇಳ್ತೀನಿ. ಯಾವುದೇ ಬೀಚ್ ಆಗಿದ್ರೂ ಕೂಡ ನೆಮ್ಮದಿಯಿಂದ ಇರ್ಬೋದು. ಸೊ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಎಲ್ಲರೂ ನಗ್ತಾ ಇರಿ, ಖುಷಿಯಾಗಿರಿ. ಮನಸ್ಸಲ್ಲಿ ನಮಗೆ ಕಷ್ಟ ಬರದೆ ಇನ್ಯಾರಿಗೆ ಬರುತ್ತೆ ಹೇಳಿ. ಸೊ ನಮಗೆ ಕಷ್ಟನೂ ಬರುತ್ತೆ, ಹಾಗೆ ದೇವರು ಸುಖನೂ ಕೊಡ್ತಾನೆ, ಹಣನೂ ಕಿತ್ಕೊಳ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ಅದನ್ನು ನಾವು ಸೇವ್ ಮಾಡಿಕೊಂಡು ಆರಾಮಾಗಿ ಇರೋ ಜೀವನನ ಎಂಜಾಯ್ ಮಾಡಬೇಕು. ಇವಾಗ ನಾನು ಬೋಟ್ ಬಗ್ಗೆ ನಿಮಗೆ ತೋರ್ಸೋಕೆ ಹೋಗ್ತೀನಿ, ಬನ್ನಿ. ಅದರದ್ದು ವಿಶೇಷತೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ, ಸರಿನಾ? ಬನ್ನಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆ. ಸೊ ಇದು ರೋಲಿಂಗ್ ಆಯ್ತಾ ಏನಾಗುತ್ತೆ, ಸ್ಪೀಡ್ ಆಗುತ್ತೆ. ಇದು ಒಂದು ಇಂಜಿನ್ ಇದೆ, ಹಾಗೆಯೇ ಇದು 2ನೇ ಇಂಜಿನ್, ಇದು 3ನೇ ಇಂಜಿನ್. ಎಷ್ಟು ನೋಡಿ, ನೋಡ್ತಾ ಇದ್ದೀರಾ ತಿರುಗ್ತಾ ಇರೋದು, ಎಷ್ಟು ಸ್ಪೀಡಲ್ಲಿ ತಿರುಗುತ್ತೆ ಅಂದರೆ ಅಷ್ಟೇ ಸ್ಪೀಡಲ್ಲೂ ಕೂಡ ಒಂದೇ ಸಲ ಹಿಂಗೆ ಪುಷ್ ಆಗುತ್ತೆ, ಸಕ್ಕ ಸ್ಪೀಡಲ್ಲಿ ಆಗುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಇದು ಅವ್ರು ಕೂತ್ಕೊಳ್ಳೋದಕ್ಕೆ ಓಡಿಸೋದಕ್ಕೆ ಜಾಗ ಇದೆ ಎರಡು ಕಡೆಯೂ. ಇಲ್ಲಿ ಮೊಬೈಲ್ ಬ್ಯಾಟ್ರಿಗಳು ಚಾರ್ಜ್ ಹಾಕೊಳ್ಳೋದಕ್ಕೆ ಮತ್ತು ಚಾರ್ಜಿಂಗ್ ಕೆಪಾಸಿಟಿ ಏನು ಹೇಳ್ತೀವಿ ನಾವು, ಬ್ಯಾಟ್ರಿ ಬೈಕಿಗೆಲ್ಲ ಇಟ್ಟಿರ್ತಾರಲ್ವ, ಆ ಥರ ಇದಕ್ಕೂ ಕೂಡ ಇಟ್ಟಿರ್ತಾರೆ. ಹಾಗೆಯೇ ಇಲ್ಲಿ ನೀವು ನೋಡ್ಬೋದು, ಇಲ್ಲೆಲ್ಲ ಮೀನುಗಳು ಹಾಕೊಳ್ಳೋದಕ್ಕೆ ಇದು ಸ್ಪೇಸ್ ಇದೆ. ಇಲ್ಲೂ ಕೂಡ ನಾವು ಏನಾದರೂ ಅಡುಗೆ ಮಾಡ್ಕೋಬೇಕು ಅಂತ ಏನಾದ್ರು ಇದ್ದರೆ ಅದನ್ನು ಈ ಜಾಗದಲ್ಲೇ ಎಲ್ಲ ತರಕಾರಿ ಎಲ್ಲ ಸೇವ್ ಮಾಡಿ ಇಟ್ಟಿರ್ತಾರೆ, ಮಾಡ್ತಾರೆ. ಇನ್ನು ಇದನ್ನು ನೋಡ್ತಾ ಇದ್ದೀರಲ್ಲ, ಇದು ಐಸ್ ಕ್ಯೂಬ್ ಇಟ್ಕೊಳ್ಳೋದಕ್ಕೆ ಇದನ್ನು ಮಾಡ್ತಾಯಿದ್ದಾರೆ. ಹಾಗೆಯೇ ಇದ್ರದ್ದು ಗ್ರೌಂಡ್ ಒಳಗಡೆನೂ ಕೂಡ ಸ್ಪೇಸ್ ಇರುತ್ತಂತೆ ಇದರಲ್ಲಿ. ಸೊ ಇದನ್ನು ಲಾಕ್ ಓಪನ್ ಆಗಿಲ್ಲ, ಓಪನ್ ಆಗಿದ್ರೆ ತೋರಿಸ್ತಿದ್ದೆ. ಸೊ ಇದನ್ನು ಓಪನ್ ಮಾಡಿದರೆ ಅಲ್ಲಿ ಐಸ್ ಎಲ್ಲ ಇರುತ್ತಂತೆ. ಯಾಕೆಂದರೆ ತುಂಬ ದೂರ ಹೋಗಿರ್ತಾರೆ, ಅಲ್ಲಿಂದ ಬರೋಷ್ಟೊಳಗೆ ಮೀನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಮೀನನ್ನು ಸೇವ್ ಮಾಡೋದಕ್ಕೋಸ್ಕರ ಇಲ್ಲಿ ಐಸ್ ಇರುತ್ತೆ. ಹಾಗೆಯೇ ಇಲ್ಲೂ ನೋಡ್ತಾ ಇದ್ದೀರಾ ನೋಡಿ, ಇದೂ ಕೂಡ ಖಾಲಿ ಇದೆ. ಇಲ್ಲೂ ಮೀನನ್ನ ಆರಾಮಾಗಿ ತುಂಬ್ಕೊಂಬರ್ತಾರೆ, ಇಲ್ಲೂ ಕೂಡ ಮೀನನ್ನು ತುಂಬ್ಕೊಂಡು ಬರ್ತಾರೆ, ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲಿಂದ ಮೀನನ್ನು ಸರಬರಾಜು ನಮ್ಮ ಮೈಸೂರು, ಕರ್ನಾಟಕದಲ್ಲಿ ಎಲ್ಲ ಭಾಗಕ್ಕೂ ಕೂಡ ಮೀನುಗಳು ಇಲ್ಲಿಂದ ಸರಬರಾಜು ಆಗ್ತವೆ. ಇಲ್ಲಿಂದ ಮಂಗಳೂರಿಂದ ಎಲ್ಲ ಕಡೆನೂ ಸರಬರಾಜಾಗುವಂತಹ ಈ ಮೀನು ಅತಿ ದೊಡ್ಡ ಮಾರುಕಟ್ಟೆ ಕೂಡ ಮಲ್ಪೆಯಲ್ಲೇ ಇದೆ. ಸೊ ನಿಮಗೆ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅಲ್ಲೇ ಈ ಬೋಟ್ ತಯಾರಾಗೋದು, ಅದೊಂದು ಚಿಕ್ಕ ಫ್ಯಾಕ್ಟ್ರಿ. ಇನ್ನೇನಪ್ಪ, ಲೈಫಲ್ಲಿ ಎಲ್ಲ ಥರನೂ ಎಂಜಾಯ್ ಮಾಡಬೇಕು, ಸಾಧ್ಯವಾದಷ್ಟು ಮಾಡ್ತಾಯಿದ್ದೀನಿ. ಅದಕ್ಕೆಲ್ಲ ಕಾರಣ ನನ್ನ ಯೂಟ್ಯೂಬರ್ ವ್ಯೂವರ್ಸ್ಗಳು. ಹಾಗೆಯೇ ಇವತ್ತು ನನ್ನ ಕೆಲಸ ಏನಪ್ಪ ಅಂದರೆ, ಆರಾಮಾಗಿ 1-2 ರೌಂಡು ಬೀಚಲ್ಲಿ ಎಂಜಾಯ್ ಮಾಡಿ, ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಬೈಕ್ ರೈಡ್ ಹೊರಡೋದೆ, ಮತ್ತು ಮೈಸೂರು ಕಡೆ ವಾಪಸ್ ಹೋಗೋದೆ. ಆದರೆ ಒಂದು ಹೇಳ್ತೀನಿ, ಬೀಚಿನ ಒಂದು ಈ ಪ್ಲೇಸಲ್ಲಿ ಯಾರೂ ಕೂಡ ತುಂಬಾ ದೂರ ಹೋಗಬೇಡಿ. ತುಂಬ ದೂರ ಹೋಗಿ ಅಲೆಗಳು ಇದೇ ಥರ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಏನಾದರೂ ಸರೌಂಡಿಂಗ್ ಸುತ್ತ ಥರ ಬತ್ತು ಅಂದರೆ ಅದು ಸುತ್ತಿ ಏನಾಗುತ್ತೆ, ನಿಮ್ಮನ್ನು ಒಳಗಡೆ ಕರ್ಕೊ ಇರುತ್ತೆ, ನೀವು ಮೇಲೆ ಬರೋಕ್ಕಾಗಲ್ಲ. ಎಷ್ಟೋ ಜನ ಕೂಡ ಇಲ್ಲಿ ಸಾವನ್ನಪ್ಪಿದ್ದಾರೆ. ದಯವಿಟ್ಟು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ನೀವು ಎಂಜಾಯ್ ಮಾಡಿ. ಯಾರು ಕೂಡ ನಮ್ಮನ್ನು ಬೇಡ ಅಂತ ಹೇಳಲ್ಲ, ಆದರೆ ಏನು ಲಿಮಿಟ್ ಕೊಟ್ಟಿರ್ತಾರೋ ಆ ಲಿಮಿಟಲ್ಲೇ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲೇ ಇರಿ, ಹೇಗೆ ಇರಿ, ನಗ್ನಗ್ತಾ ಈ ಶರತ್ ಜೊತೆ ಖುಷಿಯಾಗಿರಿ. ಧನ್ಯವಾದ.